ಇರಾನ್ ಇಸ್ರೇಲ್ ಅಮೆರಿಕಾದ ಯುದ್ಧ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ, ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಇಸ್ರೇಲಲ್ಲಿ ಅಂತ ನಾವು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ತೈಲ ಘಟಕಗಳು ಇಸ್ರೇಲ್ನಲ್ಲಿಯೂ ಕೂಡ ಭಸ್ಮವಾಗ್ತಾ ಇವೆ. ಯುದ್ಧದ ಎಫೆಕ್ಟ್ ಹೇಗಾಗ್ತಿದೆ ಅಂತ ಹೇಳಿದ್ರೆ ಇಸ್ರೇಲು ನೆಮ್ಮದಿಯಾಗಿಲ್ಲ, ಇರಾನ್ ಕೂಡ ನೆಮ್ಮದಿಯಾಗಿಲ್ಲ. ಅಮೆರಿಕದ ಸೇನಾ ನೆಲೆಗಳು ಇದೇ ದುಬೈ ರಾಷ್ಟ್ರಗಳಲ್ಲಿ, ಮುಸ್ಲಿಂ ರಾಷ್ಟ್ರಗಳಲ್ಲಿ ಅವು ಕೂಡ ಸೇಫ್ ಆಗಿಲ್ಲ. ಅವುಗಳಿಗೂ ಕೂಡ ಬೆಂಕಿ ಬೀಳ್ತಾ ಇದೆ, ಬಾಂಬ್ ಬೀಳ್ತಾನೆ ಇದೆ. ಇಲ್ಲಿ ಇದರಿಂದ ಆಗ್ತಿರೋದೇನು ಅಂತ ಹೇಳಿದ್ರೆ, ಟೆಹ್ರಾನ್ನಲ್ಲಿ ನೀವು ಇರಾನ್ನ ಟೆಹ್ರಾನ್ನಲ್ಲಿ ನೋಡಿಬಿಟ್ರೆ ಒಂದೇ ಒಂದು ಬೆಳ್ಳಿ ಮೋಡ ನಿಮಗೆ ಕಾಣಿಸಲ್ಲ. ಟೆಹ್ರಾನ್ನಲ್ಲಿ ಒಂದೇ ಒಂದು ಬೆಳ್ಳಿ ಮೋಡ ನಿಮಗೆ ಕಾಣಿಸೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ನೋಡಿದ್ರೂ ಕರಿಯ ಮೋಡಗಳೇ ಅಲ್ಲಿರೋದು. ಕರಿಯ ಹೊಗೆಯ ಬಾಂಬ್ ದಾಳಿಗಳ, ಕ್ಷಿಪಣಿ ದಾಳಿಗಳಿಂದ ಹೊತ್ತಿ ಉರಿತಾ ಇದೆಯಲ್ಲ ತೈಲ ಘಟಕಗಳು, ಅದರ ಹೊಗೆ ನಿಮ್ಗೆ ಇಡೀ ಆಗಸದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಕಪ್ಪು ಹೊಗೆ ನಿಮಗೆ ಕಾಣಿಸ್ತಾ ಇದೆ. ಒಂದು ಕಡೆ ಆಮ್ಲ ಮಳೆಯ ಭೀತಿ. ನಿಮ್ಗೆ ಇವತ್ತಿಗೂ ಇರಾಕಲ್ಲಿ ಯುದ್ಧ ಆಗಿತ್ತಲ್ಲ 30 ವರ್ಷಗಳ ಕೆಳಗಡೆ, ಇರಾಕಲ್ಲಿ ಯುದ್ಧ ಆಗಿ ಅನೇಕ ಸೈನಿಕರು ಬಚಾವಾಗಿರಬಹುದು, ಕೆಲವು ಸತ್ತು ಹೋಗಿದ್ದಾರೆ. ಈ ಬಚಾವಾಗಿರ್ತಕ್ಕಂಥವ್ರಿಗೆ 30 ವರ್ಷಗಳಾದ ಮೇಲೂ ಕೂಡ ಇವತ್ತಿಗೂ ಚರ್ಮ ರೋಗಗಳು, ಕ್ಯಾನ್ಸರ್, ಇನ್ನೊಂದು ಮತ್ತೊಂದು ಇವತ್ತಿಗೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಅವತ್ತಿನ ಯುದ್ಧ ವರ್ಷಗಟ್ಟಲೆ ನಡೀತಲ್ರಿ. ವರ್ಷಗಟ್ಟಲೆ ಅಮೆರಿಕ ದಾಳಿಯಾಗಿತ್ತಲ್ಲ, ವರ್ಷಗಟ್ಟಲೆ. ಸೊ ಹೀಗಾದಾಗ ಏನಾಗಿತ್ತು ಅಂತ ಹೇಳಿದ್ರೆ, ಆ ಕಾರಣದಿಂದ ಇವತ್ತು ಅನಾರೋಗ್ಯ ಪೀಡಿತರಾಗ್ತಾ ಇದ್ದಾರೆ ಅವರು ಅಂತ ಹೇಳಿ. ಇಲ್ಲಿ ಒಂದು ಕಡೆ ಯುದ್ಧ ಈ ಕೆಲಸವನ್ನು ಮಾಡ್ತಾ ಇದೆ. ಇರಾನ್ನಲ್ಲಿ ನಿಮಗೆ ಉಸಿರಾಡಬೇಕು ಅಂತ ಹೇಳಿದ್ರೆ ಆಕ್ಸಿಜನ್ ನಿಮಗೆ ಸಿಗ್ತಾ ಇಲ್ಲ, ಉಸಿರಾಡಕ್ಕೆ ನಿಮಗೆ ಕಷ್ಟ. ಅಲ್ಲಿ ಪರದಾಟ. ಗಲ್ಫ್ ರಾಷ್ಟ್ರಗಳು ಚೆಕ್ ಮಾಡ್ಕೊಂಬಿಟ್ರೆ ಜೀವ ಜಲಕ್ಕೇ ಅಲ್ಲಿ ಆಪತ್ತು, ಜೀವ ಜಲಕ್ಕೇ ತತ್ವಾರ. ಜೀವ ಜಲ ಕುಡಿಯೋಕ್ಕೆ ನೀರು ಬೇಕು ಅಂದರೆ ಅದೇ ಇಲ್ಲ ಇಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ. ಇನ್ನೊಂದು ಕಡೆ ಇರಾನ್ ಭವಿಷ್ಯ ನಾವು ಈ ಥರ ನೋಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಸೌದಿ, UAE, ಖತಾರ್, ಬಹರೇನ್ನಲ್ಲಿ ಜಲ ಸಂಕಷ್ಟ ಆಲ್ರೆಡಿ ಶುರುವಾಗ್ಬಿಟ್ಟಿದೆ. ಎಲ್ಲೋ ಒಂದು ಬೋರ್ವೆಲ್ ಹಾಕಿಬಿಡೋಣಪ್ಪ, ನೀರು ಬಂದುಬಿಡುತ್ತೆ, ಕುಡಿದು ಬಿಡೋಣ, ಇಲ್ವಲ್ಲ ಆ ಥರ. ಏನು ಮಾಡಿದ್ರು ನಿಮಗೆ ಅಲ್ಲಿ ನೀರು ಸಿಗಲ್ಲ, ಬೇರೆಯವ್ರ ಮೇಲೆ ಅವಲಂಬನೆ ಆಗಬೇಕು. ಡಿಸ್ಯಾಲಿನೇಷನ್ ಸೆಂಟರ್ಸ್ ಅಂದರೆ ಸಮುದ್ರದ ಲವಣಯುಕ್ತ ಉಪ್ಪು ನೀರಿದೆಯಲ್ಲ, ಆ ಉಪ್ಪು ನೀರನ್ನು ನಾವು ಉಪ್ಪನ್ನು ನೀರಿಂದ ಬೇರ್ಪಡಿಸಿ ಆ ನೀರನ್ನು ದೈನಂದಿನ ಕೆಲಸಗಳಿಗೆ, ಕುಡಿಯುವುದಕ್ಕೆ ಬಳಸುವ ಪ್ರಕ್ರಿಯೆಯನ್ನು ಡಿಸ್ಯಾಲಿನೇಷನ್ ಅಂತ ಹೇಳ್ತಾರೆ. ಅಂಥ ಸೆಂಟ್ರ್ಗಳ ಮೇಲೆ ಬಾಂಬ್ ಹಾಕ್ಬಿಟ್ಟಿದ್ದಾರೆ ಇವರು. ನೀರೇ ಕುಡಿಬಾರ್ದು ಜನ, ಊಟವೇ ಸಿಗಬಾರ್ದು. ಹಸಿರು ಆಹಾರಗಳ ಕೊರತೆ ಆಗಿಬಿಟ್ಟಿದೆ ದುಬೈನಲ್ಲಿ. ಇನ್ನೊಂದು 8 ದಿನ ಕಳೆದು ಬಿಟ್ಟರೆ ದುಬೈನಲ್ಲಿ ಹಣ್ಣು, ತರಕಾರಿ, ಸೊಪ್ಪು ಇವೆಲ್ಲ ಸಿಗಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಅದು ಬೇರೆಯವ್ರ ಮೇಲೆ ಅವಲಂಬನೆ ಆಗಬೇಕು ನೀವು, ಅಲ್ಲೇನು ಹುಟ್ಟಲ್ಲ ಅದು. ಸೊ ಹಾಗಾಗಿ ಒಂದು ಕಡೆ ಗಾಳಿ ವಿಷ, ಉಸಿರಾಡೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಜೀವ ಜಲಕ್ಕೆ ಕಂಟಕ, ಇನ್ನೊಂದು ಕಡೆ ಆಹಾರಕ್ಕೂ ಕಂಟಕ. ದುಡ್ಡಿದೆ, ಗೋಲ್ಡ್ ಇದೆ, ಬಂಗಾರ ಇದೆ, ಎಲ್ಲ ಇದೆ. ತಿನ್ನೋಕ್ಕಾಗಲ್ವಲ್ರಿ ದುಡ್ಡನ್ನ? ದುಡ್ಡು ತಿನ್ನೋಕ್ಕಾಗತ್ತಾ? 1991 ಕುವೈತ್ ಮೇಲೆ ದಾಳಿ ಮಾಡಿದ್ದು ನಾವ್ಯಾರು ಮರಿಬಾರ್ದು. ಅಮೆರಿಕ ಸದ್ದಾಮ್ ಆಯಿಲ್ ಬಾವಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಮೆರಿಕ ಸುಟ್ಟು ಹಾಕ್ಬಿಟ್ಟಿತ್ತು ಆ ತೈಲ ಬಾವಿಗಳನ್ನು. ಇದಾದ ಮೇಲೆ ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ಅಂಥೇಳಿ ಆ ಒಂದು ಕಾರ್ಯಾಚರಣೆ ಕೂಡ ಆಗಿತ್ತು. ಅನೇಕರಿಗೆ ನರಗಳಿಗೆ ಹಾನಿಯಾಗುತ್ತೆ, ಬ್ರೈನ್ಗೆ ಹಾನಿಯಾಗಿದೆ. ಇವತ್ತಿಗೂ ಕೂಡ ಹಲವರು ಸತ್ತೇ ಹೋಗ್ತಾ ಇದ್ದಾರೆ. 30 ವರ್ಷಗಳ ಬಳಿಕವೂ ಕೂಡ ಅನೇಕರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದರ ತೀವ್ರತೆ ಅರ್ಥ ಮಾಡ್ಕೊಳ್ಬೇಕು. ಇವತ್ತಲ್ಲಿಗೆ ಬೀಳ್ತಿರ್ತಕ್ಕಂಥ ಕ್ಷಿಪಣಿ, ಬಾಂಬು ದಾಳಿ, ಇನ್ನೊಂದು ಮತ್ತೊಂದು, ಇವೆಲ್ಲವೂ ಕೂಡ ಅವರ ಜೀವನ ಪರ್ಯಂತ ಸತ್ತೋದವರು ಸತ್ತು ಹೋಗ್ತಾರೆ, ಬದುಕಿರುವವರು ಸಾಯೋವರೆಗೂ ಪ್ರತಿದಿನ ಸಾಯ್ತಾ ಇರ್ತಾರೆ. ಅಂಥ ನರಕ ಇದು. You see this triangulating close, the stairs here.